ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್. ನಾನು ನವೀನ್ ಸೂರ್ಯ. ಒಣಮರಕ್ಕೆ ಗಿಳಿಕಾದಂತೆ ಎಂಬ ಗಾದೆಯಂತೆ ಮನೆಗಳಿಗೆ ಕಾಯುತ್ತಿರುವ ನಿರಾಶ್ರಿತರು. ಆಮೆಗತಿಯಲ್ಲಿ ಸಾಗುತ್ತಿದೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಮನೆ ಕಟ್ಟಡಗಳ ಕಾಮಗಾರಿ. ಬಡವರಿಗೆ ಮನೆಗಳನ್ನು ನೀಡುವುದು ಯಾವಾಗ ಅನ್ನೋ ಪ್ರಶ್ನೆ ಈ ಕಟ್ಟಡ ಕಾಮಗಾರಿ ನೋಡಿದ್ರೆ ಸಾಕು ಸಹಜವಾಗಿಯೇ ಕಾಡುತ್ತದೆ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೊಳಚೆ ನಿರ್ಮೂಲನಾ ಮಂಡಳಿ ನಿಗಮದಡಿಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಮನೆಗಳು ಬಡವರಿಗೆ ನೀಡುವ ಸಲುವಾಗಿ ಈ ಯೋಜನೆ ಅಡಿಯಲ್ಲಿ ಕಾಮಗಾರಿಯು ಕೈಗೊಂಡು ಇಲ್ಲಿಗೆ ಸರಿಸುಮಾರು 2 ವರ್ಷ ಕಳೆದಿದೆ. ಆಮೆಗತಿಯಲ್ಲಿ ಈ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು, ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಬಡವರ ಕೈ ಸೇರೋದು ಯಾವಾಗ ಅನ್ನೋ ಕುತೂಹಲ ಜನಸಾಮಾನ್ಯರಲ್ಲಿ ಮೂಡುವುದು ಸಹಜ. ತಾಲೂಕಿನಲ್ಲಿ ಅರ್ಹ ಫಲಾನುಭವಿಗಳು ಅರ್ಜಿ ಹಾಕಿ ಜಾತಕ ಪಕ್ಷಿಯಂತೆ ಮನೆ ನೀಡುವುದು ಯಾವಾಗ ಎಂದು ಕಾದು ಕುಳಿತಿದ್ದಾರೆ. ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಈಗಲಾದರೂ ಇತ್ತ ಕಡೆ ಗಮನ ಹರಿಸಿ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಮನೆಗಳನ್ನು ಬಡವರಿಗೆ ನೀಡುತ್ತಾರಾ ಕಾದು ನೋಡಬೇಕಿದೆ. ಸ್ವಾಮಿನಾಥನ್, ಕರ್ನಾಟಕ ಪಬ್ಲಿಕ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಡೈಲಿ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ಜನ ಇದ್ದೀರಾ? ಈಗ 4 ಜನ ಇದೀವಿ ಸರ್. ಊರಿಗೆ ಹೋಗ್ಯಾರ ಎಲ್ಲರೂ. ಹಾಂ ವರ್ಕ್ ಮಾಡ್ತಾನೆ ಇದ್ದೀರಿ? ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.